ನೆನ್ನೆ ಎಲ್ಲ ಹಳದಿ ಹಚ್ಚುತ್ತಾ ಇದ್ರಿ ನೀವು ಅರಿಶಿನ ಎಲ್ಲ ಗೆಳೆಯನ್ಗೆ. ಸೊ ಎಲ್ಲ ಇದು ನೋಡಿದ್ವಿ, ಮೆಹಂದಿ ನೋಡಿದ್ವಿ, ಹಳದಿ ನೋಡಿದ್ವಿ, ಬ್ಯಾಚುಲರ್ ಪಾರ್ಟಿ ನೋಡಲಿಲ್ಲ. ಕೊಟ್ರಾ? ಎಷ್ಟು ಜೋರಾಗಿತ್ತು ಕೊಟ್ಟಿದ್ರಿ? ಅಲ್ಲ, ಬ್ಯಾಚುಲರ್ ಪಾರ್ಟಿ ಬಗ್ಗೆ ನೀವು ಹಿಂಗೆ ಕ್ಯಾಮ್ರಾ ಹಿಡಿದ್ಬಿಟ್ಟು ಹಿಂಗೆ ಮೈಕ್ ಹಿಡ್ಕೊಂಬಿಟ್ಟು ಹೇಳಿದ್ರೆ ಏನಂತ ಹೇಳೋದು ನಾವು. ಬಟ್ ನಮ್ದು ಅರ್ಶಿನ ಜಾಸ್ತಿ ನನಗೆ ಸ್ಪೆಷಲ್ ಆಗಿತ್ತು. ಯಾಕಂದ್ರೆ ನಮ್ಮ ಕಡೆ ಅರ್ಶಿನ ಹಿಂಗೆ ಹಚ್ಚೋದಿಲ್ಲ. ನಮ್ಮ ಕಡೆ ಅರ್ಶಿನ ನೀರು ಸುರಿತಾರೆ. ಈ ಸುರಿದು ಜಳಕನೆ ಮಾಡಿಸೋದು. ಹಿಂಗೆ ಹಚ್ಚೋದೆಲ್ಲ ಐ ಥಿಂಕ್ ಅವರು ಚಿಗವ್ವ ಅವ್ರು ಇರ್ತಾರೆ. ಹುಡುಗರು ಯಾವತ್ತೂ ನಾವು ಹೋಗ್ಬಿಟ್ಟು ಅರ್ಶಿನ ಹಚ್ಚಿದ್ ನಮಗಂದ್ರೂ ನೆನಪಿಲ್ಲ. ನಮ್ಮೂರ ಕಡೆ ಇಲ್ಲಿತ್ತು, ಹಚ್ಚಿದ್ವಿ, ಹಚ್ಕೊಂಡ್ರಿ. ಫ್ರೆಂಡ್ ಮದುವೆ ಅಂದ್ರೆ ಹಂಗೆ ಅಲ್ಲ. ಸೊ ಅವನ ಖುಷಿ ಜೊತೆಗೆ ಎಲ್ಲರೂ ಸಿಕ್ಕಿರ್ತಾರೆ. ಇಷ್ಟು ಜನ ಒಟ್ಟಿಗೆ ಸೇರೋದು ಮತ್ತೆ ಯಾವತ್ತು ಇದರ ಒಂದು ಸಿನಿಮಾ ರಿಲೀಸ್ ಆಗಬೇಕು. ಸಿನಿಮಾ ರಿಲೀಸ್ ಆಗ್ಲೂ ಅವ್ರವ್ರು ಬಿಡುವಿನ ಸಮಯದಲ್ಲಿ ನೋಡ್ಕೊತಾರೆ. ಬಟ್ ಎಲ್ಲರೂ ಒಟ್ಟಿಗೆ ಒಂದು ಸಮಯಕ್ಕೆ ಬಿಡುವು ಮಾಡ್ಕೊಳ್ಳೋದಂದ್ರೆ ಈ ಥರದೊಂದು ಸಂದರ್ಭ ಅಲ್ವಾ. ಸೊ ಇಟ್ಸ್ ನಾಟ್ ಓನ್ಲಿ ಸ್ಪೆಷಲ್ ಫಾರ್ ಹಿಮ್, ಫಾರ್ ಆಲ್ ಆಫ್ ಅಸ್. ಟಿಪ್ಸ್ ಏನಾದರೂ ಕೊಟ್ರಾ ಮದುವೆ? ಅವನು ಫಸ್ಟು ಕನ್ಫರ್ಮ್ ಮಾಡ್ಕೋ, ಫಸ್ಟು ಮದುವೆ ಆಗು ಅಂತ. ಅವನು ಅದೇ ಟಿಪ್ಸ್. ಒಂದು ಬೇಗ ಮದುವೆ ಆಗ್ಬಿಡೋ ಅಂತ. ಯಾವಾಗ ಮದುವೆ? ಆಯ್ತು, ಇನ್ನೊಂದು 1.5 ವರ್ಷ 2 ವರ್ಷ ಹೇಳ್ತೀನಿ. ಸೊ ನಮ್ಮ ಒಂದು ಪ್ರತಿ ಹೆಜ್ಜೆಲ್ಲೂ ಸಹ ಅದೇ ಹೇಳಿದ್ರಲ್ಲ, ಸ್ನೇಹಕ್ಕೆ ಮತ್ತೊಂದು ಹೆಸರೇ ಧನಂಜಯಣ್ಣ. ಸೊ ಅವರು ಈ ಒಂದು ಮದುವೆ ಆಗ್ತಿರೋದು ನಮಗೆಲ್ಲ ತುಂಬ ಖುಷಿ ವಿಚಾರ. ನವೀನ್ ಅವ್ರು ಹೇಳಿದಾಗೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಇನ್ಚಾರ್ಜು ಕೂಡ ಎಲ್ಲ ಫ್ರೆಂಡ್ಸೇ ಇದ್ದೀವಿ. ತುಂಬ ಚೆನ್ನಾಗಿ ಅಂದರೆ ಈಗ ಊಟದಾಗಿರ್ಬೋದು ಅಥವಾ VIP ಎಂಟ್ರಿ ಆಗಿರ್ಬೋದು, ಎಲ್ಲರೂ ಹೇಗೆ ನಾವೆಲ್ಲ ಅವ್ರನ್ನ ಸೆಕ್ಯೂರಿಟಿ ಅವ್ರನ್ನ ಅರೇಂಜ್ ಮಾಡ್ತೀವಿ, ಹಂಗೆ ಎಲ್ಲ ಇನ್ಚಾರ್ಜ್ನ ಫ್ರೆಂಡ್ಸೇ ತೊಗೊಂಡಿದ್ದೀವಿ. ಸೊ ಹಾಗೆ ಎಲ್ಲ ಫ್ರೆಂಡ್ಸ್ ಸೇರಿ ಒಂದು ನಮ್ಮನ್ನ ಹೇಗೆ ಫ್ರೆಂಡ್ಶಿಪ್ಪಲ್ಲಿ ಅವ್ರು ನಮ್ಮನ್ನ ಹೇಗೆ ಮೇಲ್ ತರ್ತಾ ಇದ್ದಾರೋ, ನಾವು ಅವ್ರ ಮದುವೆಯಲ್ಲಿ ಸಾತಾಗಿ ಜೊತೆಗೆ ಇದ್ದೀವಿ ಎಲ್ಲರೂ ಸರ್. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ಧನಂಜಯ ಅವರ ಗೆಳೆಯರು ನವೀನ್ ಶಂಕರ್ ಮತ್ತು ಅವರ ಗೆಳೆಯ ಮಾತು. ಕ್ಯಾಮ್ರಾ ಪರ್ಸನ್ ಮುತ್ತುರಾಜ್ ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು.